ನೋಡಬಹುದು. ಬಳ್ಳಾರಿ ಗಡಿ ಭಾಗದಲ್ಲಿ ಲಾರಿ ಹಾಗೆ ಟ್ಯಾಂಕರ್ ನಡುವೆ ಅಪಘಾತ ಸಂಭವಿಸಿದೆ. ಒತ್ತಿ ಉರಿದಿದೆ ಎರಡೂ ವಾಹನಗಳು. ಚಾಲಕ ಸಜೀವ ದಹನವಾಗಿದ್ದಾರೆ. ಬಳ್ಳಾರಿ ಗಡಿ ಭಾಗದಲ್ಲಿ ಲಾರಿ ಹಾಗೂ ಟ್ಯಾಂಕರ್ ನಡುವೆ ನಡೆದಿರುವಂತಹ ಅಪಘಾತದಲ್ಲಿ ಎರಡೂ ವಾಹನಗಳು ಸಂಪೂರ್ಣವಾಗಿ ಹೊತ್ತಿ ಉರಿದಿದ್ದಾವೆ. ಅನಂತಪುರ ಜಿಲ್ಲೆ ಡಿ ಹಿರೇಹಳ ಮಂಡಳದಲ್ಲಿ ನಡೆದಿರುವಂತಹ ಘಟನೆ. ಜಾಜರಕಲ್ ಟೋಲ್ ಪ್ಲಾಜಾ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಪಂಚರ್ ಆಗಿ ರಸ್ತೆ ಬದಿ ನಿಂತಿದ್ದಂತಹ ಒಂದು ಟ್ಯಾಂಕರ್, ರಾಂಪುರಂ ಕಡೆಯಿಂದ ಬಂದಂತ ಮತ್ತೊಂದು ಲಾರಿ ನಿಂತಿದ್ದ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ. ಬೆಂಕಿ ಹತ್ಕೊಂಡಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತವಾಗಿದೆ. ನೋಡಿ, ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಎರಡೂ ವಾಹನಗಳು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿರುವಂಥದ್ದು. ಯಾವ ರೀತಿಯಾಗಿ ನಡೆದಿದೆ ಅಪಘಾತ ಅಂದರೆ, ಪಂಚರ್ ಆಗಿ ಒಂದು ಲಾರಿ ನಿಂತಿತ್ತು, ಟ್ಯಾಂಕರು ಇದಕ್ಕಿದ್ದ ಹಾಗೆ ಬಂದಂತ ಗಾಡಿ ಡಿಕ್ಕಿ ಹೊಡೆದಿದೆ. ಸಂಪೂರ್ಣವಾಗಿ ಬೆಂಕಿ ಹತ್ಕೊಂಡಿದೆ. ಚಾಲಕ ಸಜೀವ ದಹನ ಆಗಿದ್ದಾನೆ. ನೋಡಬಹುದು. ಉರಿತಾ ಇದೆ ಅಂದ್ರೆ ಗಾಡಿಗಳು ಹೇಳಕ್ ಆಗ್ತಿಲ್ಲ. ನೋಡಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವೀರೇಶ್. ಫೋನ್ ಮೂಲಕ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ, ಎರಡು ವಾಹನಗಳ ನಡುವೆ ಅಪಘಾತ ಸಂಭವಿಸಿದೆ, ಬೆಂಕಿಗಾಹುತಿಯಾಗಿದೆ. ಅಪ್ಡೇಟ್ಸ್ ಕೊಡೋದಾದ್ರೆ ವೀರೇಶ್. ಶಿವಕುಮಾರ್, ಈ ಒಂದು ಗಣಿ ಜಿಲ್ಲೆ ಮತ್ತು ಈ ಪಕ್ಕದ ಆಂಧ್ರದ ಅನಂತಪುರ ಜಿಲ್ಲೆಯಲ್ಲಿ ಹಾದು ಹೋಗಿರತಕ್ಕಂತಹ ಈ ಒಂದು ಜಾಜರಕಲ್ಲು ಟೋಲ್ ಗೇಟ್ ಬಳಿ ಭೀಕರವಾದಂತಹ ರಸ್ತೆ ಅಪಘಾತ ಸಂಭವಿಸಿದೆ. ಸಿಮೆಂಟ್ ಆಸಿಡ್ ತುಂಬಿರತಕ್ಕಂತಹ ಕಂಟೈನರ್ ಪಂಚರ್ ಆಗಿ ನಿಂತಿರತಕ್ಕಂತಹ ಸಂದರ್ಭದಲ್ಲಿ ಅತಿವೇಗದಲ್ಲಿ ಬಂದಂತಹ ಈ ಒಂದು ಮೈನ್ಸ್ ಲಾರಿ ಟಚ್ ಆಗಿರತಕ್ಕಂತಹ ಪರಿಣಾಮವಾಗಿ ಬೃಹತ್ ಪ್ರಮಾಣದಲ್ಲಿ ಅಲ್ಲಿ ಬೆಂಕಿಯು ಕಾಣಿಸಿಕೊಂಡಿದೆ. ಈ ಬೆಂಕಿಯು ಸಾಧಾರಣವಾಗಿ ನಂದಿಸಲೇ ಆಗದಂತಹ ಸಂದರ್ಭದಲ್ಲಿ ಈ ಒಂದು ಇದು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿ ಕರೆಸುವಂತಹ ಪ್ರಯತ್ನ ಮಾಡಿದ್ರು. ಆಂಧ್ರ ಮತ್ತು ಕರ್ನಾಟಕದಿಂದ ಅಗ್ನಿಶಾಮಕ ದಳದವರು ಬರೋದ್ರೊಳಗಾಗಿ ಈ ಒಂದು ಲಾರಿಗಳು ಎರಡು ಸಹ ಸುಟ್ಟು ಕರಕಲಾಗಿ ಭಸ್ಮವಾಗಿರತಕ್ಕಂತಹ ಘಟನೆ ಬೆಳಕಿಗೆ ಬಂತು. ಅದರಲ್ಲಿ ಮತ್ತೊಂದು ವಿಚಾರ ಏನಂದ್ರೆ, ಈ ಒಂದು ಕಂಟೈನರ್ ಇರತಕ್ಕಂತಹ ಈ ಒಂದು ಡ್ರೈವರ್ ಈ ಒಂದು ಸುಟ್ಟು ಹೊರಗಡೆ ಬರಲಾಗದೆ ಸುಟ್ಟು ಕರಕಲಾಗಿರತಕ್ಕಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಇಷ್ಟೆಲ್ಲದಕ್ಕೂ ಮುಖ್ಯವಾದಂತಹ ಕಾರಣ ಎಂದರೆ, ಲಾರಿಯವರು ಅತಿವೇಗವಾಗಿ ಈ ಒಂದು ಬಂದಿರತಕ್ಕಂತಹ ಪರಿಣಾಮವಾಗಿ ಪಂಚರ್ ಆಗಿರತಕ್ಕಂತಹ ಈ ಒಂದು ಕಂಟೈನರ್ಗೆ ಗುದ್ದಿರುವುದೇ ಇದಕ್ಕೆ ಮೇನ್ ಆದಂತಹ ಒಂದು ರೀಸನ್ ಆಗಿದೆ. ಈ ಒಂದು ಘಟನಾವಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಮತ್ತು ಈ ಒಂದು ಆಂಧ್ರದ ಎರಡೂ ರಾಜ್ಯಗಳ ಪೊಲೀಸರು ಸ್ಥಳಕ್ಕೆ ಬಂದು ಕೇಸನ್ನು ದಾಖಲಿಸಿಕೊಂಡು ಒಂದು ಪರಿಶೀಲನೆ ಮಾಡತಕ್ಕಂತಹ ಕಾರ್ಯವನ್ನು ಮಾಡಲಾಗಿದೆ. ಮತ್ತು ಅನಗತ್ಯವಾಗಿ ಟೋಲ್ ಗೇಟ್ಗಳ ಬಳಿ ಸ್ವಲ್ಪ ಪಾರ್ಕಿಂಗ್ ಪ್ಲೇಸ್ ಇದ್ರೆ ಮಾತ್ರ ಇದು ವೆಹಿಕಲ್ ಗಳನ್ನು ನಿಲ್ಲಿಸಿಕೊಳ್ಳಬೇಕು. ಅನಗತ್ಯವಾಗಿ ಯಾವುದೇ ಕಾರಣಕ್ಕೂ ವೆಹಿಕಲ್ ಗಳನ್ನು ನಿಲ್ಲಿಸಬಾರದು ಎನ್ನತಕ್ಕಂತಹ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಸಹ ನೀಡಲಾಗಿದೆ. ಶಿವಕುಮಾರ್, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.